ಕಂಡು ಕೇಳರಿಯದ ಮಹಾ ದುರಂತಕ್ಕೆ ಪ್ರವಾಸಿಗರ ಸ್ವರ್ಗ ಕೇರಳದ ವಯನಾಡು ಸಾಕ್ಷಿಯಾಗಿದೆ. ಕೇರಳದ ವಯನಾಡಿನಲ್ಲಿ ಕಂಡು ಕೇಳರಿಯದಂತಹ ದುರಂತ. ಜಲಪ್ರಳಯಕ್ಕೆ 288ಕ್ಕೂ ಹೆಚ್ಚು ಮಂದಿ ಭೂಸಮಾಧಿಯಾಗಿದ್ದಾರೆ. ನದಿ ಕೆಸರಿನಿಂದ ಹೆಕ್ಕಿ ಮತ್ತಷ್ಟು ಕಳೆಬಹರಗಳನ್ನು ಹೊರತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಆಸ್ಪತ್ರೆಯ ಶವಾಗಾರದಲ್ಲೂ ಕೂಡ ಮೃತದೇಹಗಳ ಸಾಲು. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದುರಂತ ನಡೆದಂತಹ ಸ್ಥಳಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಕೂಡ ಭೇಟಿ ಕೊಟ್ಟಿದ್ದಾರೆ. ಕೇರಳದ ವಯನಾಡಿನಲ್ಲಿ ಕಂಡು ಕೇಳರಿಯದಂತಹ ದುರಂತಕ್ಕೆ ಇಡೀ ಕೇರಳವೇ ನಲುಗಿ ಹೋಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ದುರಂತ ನಡೆದಂತಹ ಸ್ಥಳಕ್ಕೆ ಪ್ರಿಯಾಂಕಾ ಜೊತೆಗೆ ರಾಹುಲ್ ಭೇಟಿ ಕೊಟ್ಟಿರುವಂಥದ್ದು. ರಾಹುಲ್ ಗಾಂಧಿ ಪ್ರತಿನಿಧಿಸಿದಂತಹ ಕ್ಷೇತ್ರ ಅದು ಕೇರಳದ ವಯನಾಡು. ಬಟ್ ರಾಯ್ಬರೇಲಿಯನ್ನು ಉಳಿಸ್ಕೊಂಡು ಅದಕ್ಕೆ ಅವರು ರಿಸೈನ್ ಮಾಡಿದರು. ಈಗ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಿದೆ. ಅದರ ಜೊತೆಗೆ ವಿಪಕ್ಷ ನಾಯಕರಾಗಿದ್ದಾರೆ. ಹಾಗಾಗಿ ಇವತ್ತು ಸಹೋದರಿಯ ಜೊತೆಗೆ ಆ ದುರಂತ ನಡೆದಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಆ ಕುಟುಂಬದ ಜೊತೆಗೆ ಮಾತನಾಡಿದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಇವತ್ತು ಆ ಘಟನಾ ಸ್ಥಳಕ್ಕೆ ರಾಹುಲ್ ಮತ್ತು ಪ್ರಿಯಾಂಕಾ ಭೇಟಿ ಕೊಟ್ಟಿರುವಂಥದ್ದು.